ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ಒಂದು ವಿನೂತನವಾದಂಥ ಬೆಳೆಯನ್ನು ಪರಿಚಯಿಸಬೇಕು ಅಂತೇಳಿ ಬಂದಿದ್ದೀನಿ. ಅದು ವಿನೂತನವಾದಂಥದ್ದು ಅಂತ ಹೇಳಿದ್ರೆ ಅದೇನು ಹೊಸದೇನಲ್ಲ. ಅದು ತುಂಬ ವರ್ಷಗಳಿಂದ ಬೆಳ್ಕೊಂಡು ಬಂದಿದ್ದಾರೆ. ಅದು ಯಾವುದು ಅಂತ ಹೇಳಿದರೆ ಅದು ತಾಳೆ ಬೆಳೆ. ಅದು ಭಾಳ ಒಂದು 30 ವರ್ಷದಿಂದಲೂ ಬೆಳ್ಕೊಂಡು ಬಂದಿದ್ದಾರೆ. ಆದರೆ ಈ 30 ವರ್ಷದಿಂದ ಭಾಳ ಪ್ರವರ್ಧಮಾನಕ್ಕೆ ಬಂದಿತ್ತದು. ಅಂದರೆ ಸರ್ಕಾರದ ವತಿಯಿಂದಲೇ ಅಷ್ಟೊಂದು ಅಡ್ವರ್ಟೈಸ್ಮೆಂಟ್ಗಳು, ಒಂದು ಪ್ರಮೋಷನ್ಗಳು, ಸ್ಪಾನ್ಸರ್‌ಶಿಪ್ ಎಲ್ಲ ಬಂದಿತ್ತು. ಅದರಿಂದ ತುಂಬ ಆವತ್ತಿನ ಕಾಲಕ್ಕೆ ಭಾಳ ಹೆಸರು ಮಾಡಿದಂಥ ಬೆಳೆ. ಆದರೆ ಕಾಲಾನುಕ್ರಮದಲ್ಲಿ ಅದು ಆ ಒಂದು ಪ್ರಸಿದ್ಧಿಯನ್ನು, ಆ ಒಂದು ಏಳಿಗೆಯನ್ನು ಆ ಬೆಳೆ ಉಳಿಸ್ಕೊಳ್ಳಿಲ್ಲ. ಯಾತಕ್ಕೆ ಅಂತ ಹೇಳಿದರೆ, ಅದು ನಾ ತಿಳಿದ ಮಟ್ಟಿಗೆ ಅದಕ್ಕೆ ಮುಖ್ಯವಾದ ಕಾರಣ ಏನು ಅಂತ ಹೇಳಿದರೆ, ಅದಕ್ಕೆ ಒಂದು ಕಾಂಪಿಟೇಟಿವ್ ಪ್ರೈಸ್ ಇಲ್ಲ. ಅದನ್ನು ಎಣ್ಣೆ ತೆಗೆಯುವಂಥ ಕಂಪ್ನಿಯವರು ಮಾತ್ರ ಅದನ್ನು, ಆ ಬೀಜವನ್ನು, ತಾಳೆ ಬೀಜವನ್ನು ಬಳಸುವಂಥದ್ದು. ಅದು ಸರ್ಕಾರದ ವತಿಯಿಂದ ತಗೊಳ್ತಾಯಿದ್ರು. ಅದರಿಂದ ಪಾಮ್ ಆಯಿಲನ್ನು ತಯಾರು ಮಾಡ್ತಾಯಿದ್ರು. ಹಾಗಾಗಿ ಅದು ಮುಂದುವರ್ಕೊಂಡು ಬಂತು. ಅದು ಹಾಕಿದಂಥವರಲ್ಲಿ ಸುಮಾರು ಜನ ತೆಗೆದು ಬಿಟ್ಟಿದ್ರು. ಆದರೆ ಇತ್ತೀಚೆಗೆ ಮತ್ತೆ ಪ್ರವರ್ಧಮಾನಕ್ಕೆ ಈ ಬೆಳೆ ಬಂದಿದೆ. ಈ ಪ್ರವರ್ಧಮಾನಕ್ಕೆ ಬಂದಿರೋ ಬೆಳೆಯನ್ನು ನೋಡಿದಾಗ ಅದ್ರ ಬಗ್ಗೆ ತಿಳ್ಕೊಬೇಕು ಅನ್ನೋ ಆಸಕ್ತಿಯಿಂದ ನಾನು ಮಂಡ್ಯ ಜಿಲ್ಲೆಯ ಮಂಡ್ಯ ತಾಲೂಕಿನ ನಲ್ಲಹಳ್ಳಿ ಗ್ರಾಮದ ಪ್ರದೀಪ್ ಅವರ ತೋಟಕ್ಕೆ ಬಂದೆ. ಅವರು ಹೇಳೋ ಪ್ರಕಾರ ಒಂದು ರೀತಿಯಲ್ಲಿ ಇದು ತೆಂಗು ಬೆಳೆಗಿಂತಲೂ ಉತ್ತಮ ಅಂತ ಹೇಳ್ತಾರೆ ಅವರು. ಅದಕ್ಕೆ ಕಾರಣನೂ ಅವ್ರು ಕೊಡ್ತಾರೆ. ಅದಕ್ಕೆ ಅವರು ಏನು ಕಾರಣವನ್ನು ಕೊಟ್ಟಿದ್ದಾರೆ, ಯಾತಕ್ಕಾಗಿ ಅವರು ಇದು ತೆಂಗಿನ ಬೆಳೆಗಿಂತಲೂ ಸೂಕ್ತ ಅಂತಾರೆ ಅನ್ನೋದನ್ನು ನೋಡೋಣ ಬನ್ನಿ ಸ್ನೇಹಿತರೆ. ನಿಜವಾಗ್ಲೂ ಇದು ಒಂದು ಸ್ವಲ್ಪ ರೈತ ಸಮೂಹಕ್ಕೆ ಒಂದು ರೀತಿ ಚರ್ಚಾಸ್ಪದವಾದಂಥ ವಿಚಾರ ಮತ್ತು ಒಂದು ಚಿಂತನಾರ್ಹವಾದಂಥ ವಿಚಾರ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ತುಂಬ ಜನ ಇತ್ತೀಚೆಗೆ ಪ್ರಯತ್ನ ಪಡ್ತಾ ಇದ್ದಾರೆ ಬೆಳೆ ಹಾಕೋದಕ್ಕೆ, ಮತ್ತು ನಮ್ಮ ಸ್ನೇಹಿತರುಗಳು ತುಂಬ ಜನ ಆಗ್ತಾಯಿದ್ದಾರೆ. ಅದರಿಂದ ಇದರ ಸತ್ಯಾಸತ್ಯತೆ ಏನು ಅನ್ನೋದನ್ನು ಆ ರೈತರ ಬಾಯಿಂದಲೇ ಕೇಳೋಣ ಬನ್ನಿ. ಒಟ್ಟಾರೆ ನಮಗೂ ಒಂದು ವಿನೂತನವಾದಂಥ ಬೆಳೆಯ ಪರಿಚಯ ಮಾಡ್ದಂಗೂ ಆಯಿತು. ಅದಕ್ಕೋಸ್ಕರ ಬನ್ನಿ ಸ್ನೇಹಿತರೆ. ಸರ್ ನಮಸ್ಕಾರ. ನಮಸ್ತೆ ಸರ್, ತಮ್ಮ ಹೆಸರು? ಪ್ರದೀಪ್. ಸರಿ ಸರ್, ತಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್. ಸರ್, ನಮ್ದು ಕೆರಗೋಡು ಹೋಬಳಿ, ನಳ್ಳಹಳ್ಳಿ ವಿಲೇಜು, ಮಂಡ್ಯ ತಾಲೂಕು, ಮಂಡ್ಯ ಜಿಲ್ಲೆ. ಸರ್, ಇಲ್ಲಿ ನಿಮ್ದು ಜಮೀನು ಎಷ್ಟಿದೆ ಸರ್? ಸರ್, ಇಲ್ಲಿ 2.5 ಎಕರೆ ಇದೆ. 2.5 ಎಕರೆ ಪ್ರದೇಶ ಇದೆ. ಇಲ್ಲಿ ಯಾವ ಬೆಳೆ ಮಾಡಿದಿರಿ ಸರ್ ತಾವು? ಸರ್, ನಾವು ತಾಳೆ ಬೆಳೆ ಅನ್ಬಿಟ್ಟು ಮಾಡಿದೀವಿ. ತಾಳೆ ಬೆಳೆ. ತಾಳೆ ಬೆಳೆ ಇದು ಮಂಡ್ಯ ಜಿಲ್ಲೆಯಲ್ಲಿ ಸಾಮಾನ್ಯ ಯಾರು ಹಾಕಿಲ್ಲ ಅಂದ ಒಂದು 5-6 ಕಡೆ ಇರ್ಬೋದಲ್ವಾ ಸರ್ ಜಿಲ್ಲೆಯಲ್ಲಿ? ಹೌದು ಸರ್, ಜಾಸ್ತಿ ಯಾರು ನೆಟ್ಟಿಲ್ಲ. ಏನಾರು ಹಾಕಿದ್ರೆ ಮಂಡ್ಯ ತಾಲೂಕಲ್ಲಿ ಎಷ್ಟು ಜನ ಹಾಕಿರ್ಬೋದು ಸರ್ ಇದು? ಮಂಡ್ಯ ತಾಲೂಕಲ್ಲಿ ಒಂದು 7 ಜನ 8 ಜನ ಅಷ್ಟೇ ಸರ್. ಅದು 7-8 ಜನ ಹಾಕಿರ್ಬೋದು ಮಂಡ್ಯ ತಾಲೂಕಲ್ಲಿ. ಇದನ್ನ ಬೆಳಿಬೇಕು ಅಂತ ನಿಮ್ಗೆ ಹೆಂಗ್ ಸರ್ ಗೊತ್ತಾಯ್ತು? ಸರ್, ಮೊದ್ಲೇ ನಮ್ಮಲ್ಲಿ ಯಾರೋ ಒಬ್ರು ಹಾಕಿದ್ರು, ಅವರು ಹೇಳಿದ್ದಿ ನೆಡ್ಸ್ಕೊಟ್ಟಿದ್ರು. ಹೌದಾ? ಅಲ್ಲ, ಯಾವ ನಂಬಿಕೆಯಿಂದ ನೀವು ಒಂದೇ ಸರಿ ನೀವು ಎಷ್ಟು ಎಕರೆ ಹಾಕಿದ್ರಿ ಸರ್ ಒಟ್ಟು ನೀವು? ಈಗ ಸರ್ 4.5 ಎಕರೆ ಇದೆ ನಮ್ದು. 4.5 ಎಕರೆಲಿ ಇದೆ. 4.5 ಎಕರೆಲು ಒಂದೇ ಸಮನಾದ ಬೆಳೆ ಇದೆಯಾ ಅಥವಾ ಬೇರೆ ಬೇರೆ? ಇಲ್ಲ ಸರ್, ಒಂದ್ ಫಸ್ಟ್ 14 ವರ್ಷದ ಗಿಡ ಇದೆ, ಒಂದು 6 ವರ್ಷದ ಗಿಡ ಇದೆ, ಇನ್ನೊಂದು 2 ವರ್ಷದ ಗಿಡ ಇದೆ. 14 ವರ್ಷದ ಗಿಡ, 6 ವರ್ಷದ ಗಿಡ, 2 ವರ್ಷದ ಗಿಡ. 2 ವರ್ಷದ ಗಿಡ. ಈ 14 ವರ್ಷದ ಗಿಡ ಅಂದ್ರೆ ನೀವು 14 ವರ್ಷದ ಹಿಂದೆನೆ ಹಾಕಿದ್ರಿ? ಹೌದು ಸರ್, 14 ವರ್ಷದ ಹಿಂದೆ ಹಾಕಿದ್ವಿ. ಇದ್ರ ಬಗ್ಗೆ ನಿಮ್ಗೆ ಐಡಿಯಾ ಬಂದದ್ದು? ಸರ್, ಅದೇ ನಮ್ಮೂರವರೇ ಒಬ್ರು ಹಾಕಿದ್ರು, ಶಂಕರೇಗೌಡರು ಅಂದ್ಬಿಟ್ಟು. ಅವ್ರು ಹೇಳಿ 1 ಎಕರೆ ಹಾಕ್ಸಿದ್ರು. ಅವ್ರ ಎಷ್ಟಕ್ಕೆ ಹಾಕಿದ್ರು ಸರ್? ಅವ್ರು 1.25 ಎಕರೆ 2 ಎಕರೆಗೆ ಹಾಕಿದ್ರು ಸರ್. ಈಗ ಇದೆಯಾ ಅವ್ರದ್ದು? ಇಲ್ಲ ಸರ್, ಅವ್ರು ಕಟಿಂಗ್ ಮಾಡಿ ಕಿತ್ತಾಕ್ಬಿಟ್ರು. ಯಾತಕ್ಕೆ ಕಿತ್ತಾಕಿದ್ರು ಸರ್? ಸರ್, ಲೇಬರ್ ಪ್ರಾಬ್ಲಮ್ ಇಂದ. ಇದಕ್ಕೇನಂತ ಲೇಬರ್ ಬೇಕಾಗಲ್ವೇನಲ್ಲ ಸರ್? ಸರ್, ನಾವೇ ಸ್ವಂತ ಮಾಡ್ಕೊಳ್ಳಾಗಿ ನಮ್ಗೇನ್ ಅನ್ಸಲ್ಲ. ಅವ್ರು ಬೇರೆ ಅವ್ರು ಕರ್ಕ ಬರ್ತಿದ್ರು, ಹಾಗಾಗಿ ಕಡಿಯಕ್ ಸಿಗದೆ ಕಿತ್ತಾಕ್ಸ್ಬಿಟ್ರು ಸರ್. ಈ ಬೆಳೆಯ ವಿಶೇಷ ಏನು ಹೇಳಿ ಸರ್? ಸರ್, ಏನು ಇಲ್ಲ, ಚೆನ್ನಾಗಿದೆ. ಏನು ಅಂತ ಕಳ್ಳರು ಯಾರು ಇದಿಲ್ಲ.
ಹಾ 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 ಯಾವ ಏನು ಕಳ್ತನ ಆಯ್ತದೇನೋ ಮಾತಿಲ್ಲ, ಹಾ ಹಾ ಚೆನ್ನಾಗಿದೆ ಬೆಳೆ. ಹಾ ಹಾ ಇದು ಈಗ ನಾವು ನೋಡ್ತಾ ಇದೀವಲ್ಲ ಸರ್, ಹಾ. ಈ ಪ್ಲಾಟ್ದು ಎಷ್ಟು ವರ್ಷದ ಗಿಡಗಳು ಸರ್ ಇವು? ಸರ್ ಇದು 6 ವರ್ಷ ಆಗೈತೆ. ಇದು 6 ವರ್ಷ ಆಗಿದೆಯಾ ಸರ್ ಇವು? 6 ವರ್ಷ ಅಂದ್ರೆ ಇದು ಎಷ್ಟು ವರ್ಷಕ್ಕೆ ಫಲ ಕೊಡ್ತವೆ ಸರ್? ಸರ್ 3 ವರ್ಷಕ್ಕೆ ಫಲ, 3 ವರ್ಷಕ್ಕೆ ಫಲ ಬರುತ್ತೆ ಸರ್ ಇದು. 3 ವರ್ಷಕ್ಕೆ ಫಲ ಬರುತ್ತೆ. ಮೊದ್ಲೆಲ್ಲ 5 ವರ್ಷಕ್ಕೆ ಅಂತ ಹೇಳ್ತಾ ಇದ್ರಲ್ಲ ಸರ್? ಸರ್ ಅದು ಮೊದ್ಲು ನಾಟಿ ಕೊಡ್ತಿದ್ರು, ಈಗ ಮಲೇಷಿಯಾದು ಬೀಡದಿಂದ ಇದು ಹೈಬ್ರಿಡ್ ಕೊಡ್ತಾವ್ರೆ. ಇವಾಗ 3 ವರ್ಷಕ್ಕೆ ಬರ್ತದೆ. ಹಾ 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 ಇದು ಮಲೇಷಿಯಾ ತಳಿನ ಸರ್ ಇದು? ಮಲೇಷಿಯಾ ತಳಿ ಇದು. ಹಾ 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 ಈಗ 3 ವರ್ಷಕ್ಕೆ ಬರುತ್ತೆ? 3 ವರ್ಷಕ್ಕೆ ಬರುತ್ತೆ. ನಾವು 2 ವರ್ಷದಾಗೈತೆ ತೋಟ, ಅದ್ರಲ್ಲಿ ಹೂ ಬಂದೈತೆ ಸರ್ 2 ವರ್ಷಕ್ಕೇನೆ. ಓ, ಇನ್ನೊಂದ್ ಪ್ಲಾಟ್ ಅಲ್ಲಿ ಅದು 2 ವರ್ಷದ್ದು ಅಂತ ಹೇಳದ್ನಲ್ಲ, ಅದ್ರಲ್ಲಿ ಹೂ ಬಂದಿದ್ದು ಕಾಯಿ ಬಂದೈತೆ ಸರ್ ಅದು. ಇದು 6 ವರ್ಷ ಅಂತ ಹೇಳಿದ್ರೆ ಈಗಾಗಲೇ 3 ವರ್ಷ ಬೆಳೆ ಬೆಳೆ ತೆಗಿತಾ ಇದೀವಿ ಸರ್ ಇದು. ಈಗ ಎಷ್ಟೆಷ್ಟು ಕೆಜಿ ತಾಳೆ ಬೀಜಗಳು ಕೊಡ್ಬೋದು ಸರ್ ಇದು? ಸರ್ ಒಂದು ಮರ 18 ಗೊನೆ ಕೊಡುತ್ತೆ ಸರ್ ವರ್ಷಕ್ಕೆ. 18 ಗೊನೆ ಕೊಡುತ್ತೆ? 18 ಗೊನೆ ಬರುತ್ತೆ ಒಂದು ಗಿಡ. ಹಾ ಹಾ ಅಂದ್ರೆ ನಾವು ಬೆಳ್ದಂಗೆ ಬರ್ತದೆ ಸರ್. ಈಗ ಒಂದು ಗಿಡ, ಒಂದು ಗೊನೆ ಒಂದು 10 ಕೆಜಿ ಬರ್ತದೆ ಸರ್ ಇದ್ರಲ್ಲಿ. 10 ಕೆಜಿ? 10 ಕೆಜಿ ಬರ್ತಾ ಇದೆ. 14 ವರ್ಷದ ಗಿಡದಲ್ಲಿ 30, 40, 50 ಕೆಜಿ ಗಂಟ್ಲು ಬರ್ತಾ ಇದೆ ಒಂದೊಂದು ಗೊನೆ. ಅಂತ ಗೊನೆಗಳು ಒಂದ್ ವರ್ಷಕ್ಕೆ 12, 14 ಬರ್ತವೆ? 12, 14 ಬರ್ತವೆ ಸರ್. 18 ಕಮ್ಮಿ ಅಂದ್ರೆ ಅವರೇಜ್ ಒಂದು 14, 15 ಬರ್ತದೆ. 14, 15 ಗೊನೆ ಬರ್ತವೆ. ಒಂದೊಂದು ಗೊನೆ ಈಗ 15 ವರ್ಷದ ಗಿಡದಲ್ಲಿ 60 ಕೆಜಿ ಬರ್ತಾ ಇದೆಯಾ? ನಮ್ದು 68 ಹೈಯೆಸ್ಟ್ ಬೆಳೆದಿದೀವಿ ಸರ್. 68 ಅವರೇಜ್ ಎಷ್ಟು ಇಟ್ಕೋಬಹುದು ಸರ್? ಸರ್ ಒಂದ್ 46 ಬರ್ತವೆ. 46 ಬರ್ತವೆ. ಅಂದ್ರೆ ಇದು ಮೊದಲು 5 ವರ್ಷ ಕಮ್ಮಿ ಬರ್ತವೆ ಸರ್. 2 ಕೆಜಿ 3 ಕೆಜಿ ವರ್ಷ ಆದಂಗೆ ಬೆಳವಣಿಗೆ ಆಯ್ತವೆ ಸರ್. ಅದು ವರ್ಷ ಆದಂಗೆ ಬೆಳವಣಿಗೆ ಆದಂಗೆಲ್ಲ ಜಾಸ್ತಿ ಆಯ್ತಾ ಇರ್ತದೆ. ಇಳುವರಿ 10 ವರ್ಷ ಆದ್ಮೇಲೆ ಗೊನೆ ಜಾಸ್ತಿ ದಪ್ಪ ಬರ್ತವೆ. 10 ವರ್ಷ ಆದ್ಮೇಲೆ 30 ಕೆಜಿ 40 ಕೆಜಿ ಬರ್ತವೆ ಸರ್. 10 ವರ್ಷ ಆದ್ಮೇಲೆ 40 ಕೆಜಿ ಬಂದು ನಿಂತ್ಕೊಳ್ತಾವೆ. ಹೌದು ಸರ್. ಈಗ ಇದನ್ನ ಯಾರು ತಗೊಂಡ್ ಹೋಗ್ತಾರೆ ಸರ್? ಸರ್ ನಮ್ಗೆ ಸೆಂಟರ್ ಇದೆ ಸರ್, ಕೆರಗೋಡು ಅಂದ್ಬಿಟ್ಟು. ಆ ಸೆಂಟರ್ ತಗೋಗಿ ಹಾಕ್ಬಿಟ್ಟು ಬರ್ತಾರೆ ಸರ್. ಅದು ಸೆಂಟರ್ ಅಂದ್ರೆ ಯಾವ್ದು, ಗೌರ್ಮೆಂಟ್ ಅದು? ಇಲ್ಲ ಸರ್, ಪ್ರೈವೇಟ್ ಅವರು ಹಾಕ್ಸ್ಕೊಳ್ತಾರೆ. ಅದು ಪ್ರೈವೇಟ್ ಅವ್ರು ಅಂದ್ರೆ ಯಾವ ಕಂಪ್ನಿ ತಗೊಳ್ತಾರೆ ಸರ್? ಪತಂಜಲಿ ಅವರು ಪರ್ಚೇಸ್ ಮಾಡ್ತಾವ್ರೆ. ಪತಂಜಲಿ ಅವರು ಮೊದ್ಲು ಯಾವ ಕಂಪ್ನಿ ಅವ್ರು ತಗೋತಾರೆ ಸರ್? ಮೊದ್ಲು ಸೋಯಾ ರುಚಿ ಅವರು ತಗೊಳ್ತಾ ಇದ್ರು. ಈಗ ಒಂದ್ 4-5 ವರ್ಷದಿಂದ ಪತಂಜಲಿಗೆ ಇದಾಗೈತೆ ಸರ್ ಅದು. ಹೌದಾ? ಅವರು ಎಷ್ಟಂಗ್ ತಗೊಂಡ್ ಹೋಗ್ತಾರೆ ಸರ್? ಸರ್ ಅವ್ರು ನಮ್ಗೆ 12.5 ಕೊಡ್ತಾವ್ರೆ ಸರ್. ಇದು ಫಿಕ್ಸೆಡ್ FRP ರೈಟ್ ಬಂದು 13,625 ರೂಪಾಯಿ. FRP ಅಂದ್ರೆ ಫಿಕ್ಸೆಡ್ ರೈಟ್. ಕಂಪನಿ ಅವ್ರು ನಮ್ಗೆ 12,000 ಚಿಲ್ಲರೆ ಬರ್ತೈತೆ. ಇನ್ ಬಾಕಿ ಅದು ಹರಿಯಾಸ್ ಮುಖಾಂತರ ವರ್ಷಕ್ಕೆ ಒಂದ್ಸತಿ ಕೊಡ್ತಾರೆ ಸರ್. ಅದು ಕೆಜಿಗೆ ಈಗ 13 ರೂಪಾಯಿ ಇದೆ. 13 ರೂಪಾಯಿ 65 ಪೈಸಾ. 13 ರೂಪಾಯಿ 65 ಪೈಸಾ. ಅಂದ್ರೆ ಒಂದು 6-7 ವರ್ಷ ಆದ್ರೆ ಸುಮಾರು ಒಂದು ಗಿಡದಿಂದ ಎಷ್ಟು ತೆಗಿಬಹುದು ಸರ್? ಸರ್ ಒಂದು ಗಿಡದಿಂದ ಅಂತಂದ್ರಗಿಂತ 1 ಎಕರೆಗೆ ನಮ್ಗೆ 12ರಿಂದ 14 ಟನ್ ಸಿಗ್ತದೆ ಸರ್. ಇದು 12ರಿಂದ 14 ಟನ್ ಸಿಗುತ್ತೆ. 14 ಟನ್ ಅಂದ್ರೆ ಎಷ್ಟು ಸರ್? 13,000 ಹಾಕೊಂಡ್ರು ಒಂದು 30, ಒಂದು 60 ಆಗುತ್ತೆ ಸರ್. ಅದು 160, 170 ಸಿಗುತ್ತೆ. ಅಂದ್ರೆ ಒಂದು ಎಕರೆನಲ್ಲಿ ಎಷ್ಟು ಗಿಡಗಳನ್ನ ಇಡಿಸುತ್ತೆ ಇದು? 1 ಎಕರೆಗೆ 60 ಗಿಡ ಬರ್ತದೆ ಸರ್. ಇದು 1 ಎಕರೆಗೆ 60 ಗಿಡ ಬರ್ತವೆ. ಗಿಡದಿಂದ ಗಿಡಕ್ಕೆ 28 ಅಡಿ 28 ಅಡಿ ಅಂತರ ಇರ್ತದೆ ಸರ್. ಇದು 28 ಅಡಿ 28 ಅಡಿ ಅಂತರ ಕೊಡ್ತೀರಿ. ಹೆಚ್ಚು ಕಮ್ಮಿ ಇದು ತೆಂಗಿಗೆ ಕೊಡ್ತೀವಲ್ಲ ನಾವು ಅಂತರ, ಅದೇ ಅಂತರಕ್ಕೆ ಬರುತ್ತೆ? ಹೌದು ಸರ್. ಇದು ಅಲ್ಲೂ 30 ಅಡಿ 28 ಅಡಿಗೆ ಕೊಡ್ತೀವಿ, ಇಲ್ಲೂ ಅಷ್ಟಕ್ಕೆ ಕೊಡ್ತೀವಿ. ಸರಿ ಸರ್, ಇದು ತೆಂಗಿನ ಬೆಳೆಗೆ ಹೋಲಿಸಿದ್ರೆ ತೆಂಗು ಸೂಕ್ತ ಅನ್ಸುತ್ತಾ ನಿಮಗೆ ಈ ತಾಳೆ ಅನ್ಸುತ್ತಾ? ನಮ್ದು ತಾಳೆನೆ ಸೂಕ್ತ ಅನಿಸ್ತದೆ ಸರ್ ನಮ್ಗೆ. ಯಾವ ದೃಷ್ಟಿಯಲ್ಲಿ ಸರ್? ಇದು 15 ದಿನಕ್ಕೆ ಒಂದ್ಸತಿ ಕಟಿಂಗ್ ಬರ್ತದೆ ಸರ್. ಅದು 2 ತಿಂಗಳಿಗೆ ಒಂದ್ಸತಿ ಕಟಿಂಗ್ ಬರ್ತದೆ ಸರ್. ಅದು 2 ತಿಂಗಳಿಗೆ ಒಂದ್ಸರಿ. ಮತ್ತೆ ಇನ್ಯಾವ ರೂಪದಲ್ಲಿ ಇದು ತೆಂಗಿಗೂ ಇದಕ್ಕೂ ಇದೇ ಅಡ್ವಾಂಟೇಜ್ ಅಂತ ಹೇಳ್ತೀರಿ ಸರ್? ಹೌದು ಸರ್, ಇದೇ ಅಡ್ವಾಂಟೇಜ್. ಅದು ಕಳ್ತನ ಎಲ್ಲ ಆಗುತ್ತೆ. ಇದಾದ್ರೆ ಯಾವ ರೀತಿ ಯಾವ್ದು ರೋಗ ಇಲ್ಲ, ಕಳ್ತನ ಇಲ್ಲ, ಯಾವ್ದಂದ್ರೆ ಏನು ತೊಂದ್ರೆ ಇಲ್ಲ ಸರ್. ಇದು ಇದ್ರಲ್ಲಿ ಏನ್ ತೊಂದ್ರೆ ಇಲ್ಲ, ಏನು ಕಳ್ತನ ಆಗೋದೇ ಇಲ್ಲ. ಅದಾದ್ರೆ ಕಳ್ತನ ಆಯ್ತದೆ, ಇದಾದ್ರೆ ಏನು ಇಲ್ಲ ಸರ್. ಇದಕ್ಕೆ ಮೇಂಟೆನೆನ್ಸ್ ಹೆಂಗ್ ಮಾಡ್ತೀರಿ ಸರ್? ಸರ್ ನಾವು ವರ್ಷಕ್ಕೆ ಒಂದ್ 4 ತಿಂಗಳಿಗೆ ಒಂದ್ಸತಿ 4 ತಿಂಗಳಿಗೆ ಒಂದ್ಸತಿ ಉಪ್ಪು ಹಾಕ್ತಿವಿ ಸರ್, ಮತ್ತೆ ಕೊಟ್ಟಿಗೆ ಗೊಬ್ಬರ ಹಾಕ್ತಿವಿ. ಏನ್ ಉಪ್ಪು ಕೊಡ್ತೀರಿ ಸರ್ ತಾವು? ಸರ್ ನಾವು ಪಟಾಶು ಮತ್ತೆ 10-26 ಮಿಕ್ಸ್ ಮಾಡಿ ಹಾಕ್ತಿವಿ ಸರ್. ಇದು ಎಷ್ಟೆಷ್ಟು ಕೆಜಿ ಕೊಡ್ತೀರಿ ಸರ್? ಸರ್ ಒಂದ್ ಗಿಡಕ್ಕೆ 3-4 ಕೆಜಿ ಕೊಡ್ತೀವಿ ಸರ್. ಒಂದ್ ಗಿಡಕ್ಕೆ 3-4 ಕೆಜಿ ಕೊಡ್ತೀರಿ.
ಆ ತರ ಒಂದ್ ವರ್ಷಕ್ಕೆ ಎಷ್ಟು ಬಾರಿ ಕೊಡ್ತೀರಿ ಸರ್? 3 ಬಾರಿ ಕೊಡ್ತೀವಿ ಸರ್ ನಾವು. 4 ತಿಂಗಳಿಗೆ ಒಂದ್ಸತಿ, 4 ತಿಂಗಳಿಗೆ ಒಂದ್ಸತಿ. 3 ಬಾರಿ ಕೊಡ್ತೀವಿ. 3 ಬಾರಿ. ಅಂದ್ರೆ ಈಗ ತೆಂಗು ಬೆಳೆಗಿಂತ ನಿಮ್ಗೆ ಇದೇ ಉತ್ತಮ ಅಂತೀರಾ? ಉತ್ತಮ ಅನ್ಸುತ್ತೆ ಸರ್ ನಮ್ಗೆ. ನಮ್ದು ಆಲ್ರೆಡಿ 1.5 ಎಕರೆ ತೆಂಗು ಇದೆ. ಆ 1.5 ಎಕರೆ ತೆಂಗುಗಿಂತ ಇದೇ ಪರವಾಗಿಲ್ಲ ನಮ್ಗೆ ಅಂತ ಅನಿಸ್ತೈತೆ ಸರ್ ನಮ್ಗೆ. ಸರಿ ಸರ್. ಆಕಸ್ಮಿಕ ಈಗ ತಗೊಳ್ತಾ ಇರ್ತಕ್ಕಂಥ ಕಂಪ್ನಿಯವರು ಏನಾದ್ರು ಅವರು ತಗೊಳ್ದೇ ಇದ್ದಂತ ಪಕ್ಷದಲ್ಲಿ ರೈತರಿಗೆ ತೊಂದರೆ ಆಗಲ್ವೇ ಸರ್? ಸರ್ ಇಲ್ಲಿವರೆಗೂ ಯಾವ್ದೇ ರೀತಿ ನಮ್ಗೆ ಆತರ ಆಗಿಲ್ಲ. ಮುಂದೆ ಆಗುದಿಲ್ಲ ಅಂತ ಅನ್ಕೊಂಡಿದೀವಿ ಸರ್ ನಾವು. 14 ವರ್ಷದಿಂದ ಯಾವತ್ತೂ ನಮ್ಗೆ ತೊಂದರೆ ಆಗಿಲ್ಲ. ಈ ಕೊರೋನಾ ಬಂದು ಎಲ್ಲಾ ಮಾರ್ಕೆಟ್ ಎಲ್ಲ ನಿಂತೋಗ್ಬಿಡ್ತು. ನಮ್ದು ಹಾರ್ವೆಸ್ಟ್ ನಡೀತಾನೆ ಇತ್ತು. ಈಗ ರೈತರಿಗೆ ಇದರಿಂದ ಏನು ಒಂದು ಭಯ ಅಂದ್ರೆ, ಸಾಮಾನ್ಯವಾಗಿ ಈಗ ತಗೊಳ್ತಾವ್ರೆ ಕಂಪ್ನಿಯವರು, ಆ ಕಂಪ್ನಿಯವ್ರು ತಗೊಳ್ದೇ ಇದ್ದಂತ ಪಕ್ಷದಲ್ಲಿ ಏನಪ್ಪಾ ಮಾಡೋದು, ಇದನ್ನ ಎಲ್ಲಿ ಬಳಸ್ತಾರೆ, ಯಾರು ತಗೋತಾರೆ, ಮಾರ್ಕೆಟಿಂಗ್ ಹೆಂಗೆ ಅನ್ನೋ ಸಮಸ್ಯೆಗೆ ರೈತರು ಸಾಮಾನ್ಯವಾಗಿ ಎದುರುವಂತದ್ದು. ಅಂತದ್ದೇನು ತೊಂದರೆ ಇಲ್ಲ ಸರ್. ಈಗ ನಾವು ನೋಡೋದಂಗೆನೆ 14 ವರ್ಷದಿಂದ ಯಾವ್ದೇ ರೀತಿ ತೊಂದರೆ ಆಗಿಲ್ಲ ಸರ್. ಯಾವ್ದು ತೊಂದರೆ ಆಗಿಲ್ಲ. ಮೊದ್ಲೆಲ್ಲ ರುಚಿ ಗೋಲ್ಡರ್ ತಗೋತಾ ಇದ್ರು, ಅವ್ರು ತಗೊಳ್ತಾ ಇದ್ರು. ಈಗ ಚೇಂಜ್ ಆಗಿ ಪತಂಜಲಿ ಅವ್ರು ತಗೋತಾ ಇದಾರೆ. ಒಟ್ನಲ್ಲಿ ನಿಮ್ಗೆ ಮಾರ್ಕೆಟಿಂಗ್ ಏನ್ ತೊಂದರೆ ಇಲ್ಲ ಸರ್. ನಮ್ಗೆ ಇಷ್ಟು ದಿನದಂಟು ಒಂದು ಸತಿನ ನಮ್ಗೇನು ತೊಂದರೆ ಆಗಿಲ್ಲ ಸರ್ ಇದು. ಆಮೇಲೆ ಹಿಂದೆ ಒಂದ್ಸರಿ ಈಗ ಒಂದ್ 25 ವರ್ಷದಿಂದನೂ ಇದೇ ರೀತಿ ಬಹಳ ಮುನ್ನೆಲೆಗೆ ಬಂದಿತ್ತು ಸರ್ ಇದು. ಹೌದು ಸರ್, 25 ವರ್ಷದಿಂದನೇ ಬಂದಿತ್ತು. ಅಂದ್ರೆ ಲೇಬರ್ ಹಿಂಸೆಯಾಗಿ ಸುಮಾರು ಜನ ಕಿತ್ತಾಕ್ಬಿಟ್ರು. ಈಗ ಆ ಕಂಪನಿಯವರೇ ಲೇಬರ್ ಕೊಡ್ತಾರೆ ಸರ್ ಹಾರ್ವೆಸ್ಟ್ ಮಾಡಕ್ಕೆ. ಯಾವ ರೀತಿ ಲೇಬರ್ ಕೊಡ್ತಾರೆ ಸರ್ ಅವರು? ಸರ್ ಅವ್ರು ಕೆಜಿಗೆ ಇಷ್ಟು ಅಂದ್ಬಿಟ್ಟು ಲೇಬರ್ ತಗೊಂಡು ಅವರೇ ಕಳ್ಸಿಕೊಡ್ತಾರೆ ಸರ್ ನಮ್ಗೆ. ಕೆಜಿಗೆ ಇಷ್ಟು ಅಂತ ಹೇಳಿ. ಜೊತೆಗೆ ಈಗ ಸರ್ಕಾರದಿಂದ ಏನಾದ್ರು ಇದಕ್ಕೆ ಬೇರೆ ಇತರೆ ಸವಲತ್ತುಗಳಿದೆಯಾ? ಹೌದು ಸರ್, ಇದು 7 ವರ್ಷ ಗಂಟ ಉಪ್ಪು ಕೊಡ್ತಾರೆ ಸರ್, ರಾಸಾಯನಿಕ ಗೊಬ್ಬರ ಕೊಡ್ತಾರೆ. 7 ವರ್ಷದ ತನಕ. ಯಾವ ಲೆಕ್ಕದಲ್ಲಿ ಕೊಡ್ತಾರೆ ಸರ್? ಸರ್ ವರ್ಷಕ್ಕೆ ಇಂತಿಂತ ಪ್ರಮಾಣದಲ್ಲಿ ಇಷ್ಟಿಷ್ಟು ಒಂದ್ ಗಿಡಕ್ಕೆ ಏನ್ಬಿಟ್ಟು ಕೊಡ್ತಾರೆ ಸರ್ ಅದು. ಈಗ 1 ಎಕರೆಗೆ 3 ಚೀಲ 4 ಚೀಲ ಆತರ ಕೊಡ್ತಾರೆ ಸರ್ 7 ವರ್ಷ ಗಂಟ ಗೊಬ್ಬರ ಕೊಡ್ತಾರೆ. ತಿರ್ಗಾ ಮತ್ತೆ ಬೋರ್ಗೆ ಸಬ್ಸಿಡಿ ಕೊಡ್ತಾರೆ. ಬೋರ್ಗೆ 50,000 ಸಬ್ಸಿಡಿ ಕೊಡ್ತಾರೆ. ಎಷ್ಟು ಸಬ್ಸಿಡಿ ಕೊಡ್ತಾರೆ? 50,000 ಸಬ್ಸಿಡಿ ಕೊಡ್ತಾರೆ. 3 ವರ್ಷ ಮೇಂಟೆನೆನ್ಸ್ ಏನಾದ್ರು ಕೊಡ್ತಾರಾ ಸರ್? ಅದೇ ಸರ್, ವರ್ಷಕ್ಕೆ ಒಂದ್ಸತಿ ಉಪ್ಪಿಗೆ ಮುಟ್ಟು ಕೊಡ್ತಾರೆ ಸರ್. ಅದೊಂದೇನೆ ಸರ್. ಬೇರೆ ಇತರ ಖರ್ಚಿಗೆ ನಾವು ಮೇಂಟೆನೆನ್ಸ್ ಎಷ್ಟು ಅಂತ ಇಲ್ಲ, ಆತರ ಏನು ಕೊಡಲ್ಲ ಸರ್. ಆತರ ಏನಿಲ್ಲ. ತಿರ್ಗಾ ಆಮೇಲೆ 15 ಅಡಿಯಿಂದ ಎತ್ತರ ಪಟ್ಟು ಮೇಲ್ಪಟ್ಟವಕ್ಕೆ ವರ್ಷಕ್ಕೆ 3,000 ಎಕ್ಸ್ಟ್ರಾ ಕೊಡ್ತಾರೆ ಸರ್. ಅದು ಅಲ್ಲಿ 15 ಅಡಿಯಿಂದ ಮೇಲಿರೋಕೆ 3,000 ಕೊಡ್ತಾರೆ ಸರ್. ಅದು 3,000 ಒಂದ್ ಗಿಡಕ್ಕೆ? ಇಲ್ಲ ಸರ್, ಟೋಟಲ್ 1 ಎಕರೆಗೆ 3,000 ಕೊಡ್ತಾರೆ. ಮತ್ತೆ ಇದು ನೀರಾವರಿ ಲೆಕ್ಕದಲ್ಲಿ ತೆಂಗುಗೂ ಇದಕ್ಕೂ ಹೋಲಿಸಿದ್ರೆ ನೀರು ಜಾಸ್ತಿ ತಗೊಳ್ತದ ಕಡಿಮೆ ತಗೊಳ್ತದ ಸರ್? ನೀರು ಜಾಸ್ತಿ ಬೇಕು ಸರ್ ಇದಕ್ಕೆ. ನೀರ್ ಜಾಸ್ತಿ ತೆಂಗಿಗಿಂತಲೂ ಜಾಸ್ತಿ ಬೇಕು. 1 ಗಿಡಕ್ಕೆ 200 ಲೀಟರ್ ಹೇಳ್ತಾರೆ ಸರ್ ಅವರು. ಒಂದು ದಿನಕ್ಕೆ 200 ಲೀಟರ್? ಒಂದು ವಾರಕ್ಕೋ ದಿನಕ್ಕೆ ಸರ್? ಅದು ವಾರಕ್ಕೆ 200 ಲೀಟರ್ ನೀರ್ ಕೇಳ್ತವೆ. ನಾವು ಡ್ರಿಪ್ ಮಾಡಿದೀವಿ, ಹೋಯ್ತಾ ಇರ್ತದೆ. ಈಗ ನೀವು ಡ್ರಿಪ್ ಮಾಡಿದೀರಾ? ಬೋರ್ ಇದೆಯಾ? ಬೋರ್ ಇದೆ ಸರ್. ಡ್ರಿಪ್ ಮಾಡಿದಿರಿ. ಈಗ ಮಳೆ ಹೋದ ವರ್ಷ ಮಳೆನೇ ಇರ್ಲಿಲ್ಲ. ಹೌದು ಸರ್. ಅಂತ ಸಂದರ್ಭದಲ್ಲಿ ಏನಾದ್ರು ನೀರ್ಗೆ ಬೋರ್ಗೆ ಏನಾದ್ರು ಏಟ್ ಆಯ್ತಾ ನಿಮ್ಗೆ? ಹೌದು ಸರ್, ಬೋರ್ಗೆ ಏಟ್ ಆಗ್ಬಿಟ್ಟು ಫಲ ಒಂದ್ ಸ್ವಲ್ಪ ಕಮ್ಮಿ ಆಗ್ಬಿಟ್ಟಿವೆ. ಅಂದ್ರೆ ಹೋದ್ ಸತಿ ನಮ್ದು ನೀರು ನಿಂತೋಗ್ಬಿಡ್ತು, ಹಂಗಾಗಿ ಒಣಗಿಸ್ಬಿಟ್ಟು ಈಗ ಉಪ್ಪಾಕಿ ಕೊಟ್ಟಿರೋದಕ್ಕೆ ಈಗ ಗೊನೆಗಳು ಬರ್ತಾವೆ. ಈಗ ಚೆನ್ನಾಗಿ ಬರ್ತಾ ಇದೆ. ಹೋದ್ ಸರಿ ಬೋರ್ ಕಡಿಮೆ ಆಗ್ಬಿಟ್ಟಿತ್ತು ಸರ್, ನೀರ್ ನಿಂತೋಗ್ಬಿಡ್ತು ಬೇಸಿಗೆಲಿ. ಅಂದ್ರೆ ಪ್ರತಿ ದಿನ ಕೊಡ್ತಿಲ್ಲ, 3 ದಿನಕ್ಕೆ ಒಂದ್ಸರಿ ಕೊಡ್ತೀರಾ ಸರ್? ಯಾವ ತರ ಕೊಡ್ತೀರಿ ಸರ್? 1 ಬೈ 1 ತೋಟಕ್ ಸರ್. ಇದೊಂದ್ 3 ದಿವಸ ಹಾಯಿಸ್ತೀವಿ, ಇನ್ನೊಂದ್ ತೋಟಕ್ 3 ದಿವಸ ಆದಂಗ್ ತಪ್ಪಕೊಂಡ್ ಹೋಗ್ತೀವಿ ಸರ್. ಈಗ ಬೋರ್ ಎಷ್ಟಿವೆ ಸರ್ ನಿಮ್ಗೆ? ಸರ್ ಇಲ್ಲಿ 2.5 ಎಕರೆಗೆ ಒಂದೇ ಬೋರ್ ಇರೋದು ಸರ್. 2.5 ಎಕರೆಗೆ ಒಂದು. ಒಟ್ಟು 4.5 ಎಕರೆಗಲ್ವಾ ನೀವು ಹಾಕಿರೋ? ಇನ್ನೊಂದ್ ಕಡೆ ಒಂದೊಂದ್ ಬೇರೆ ಪ್ಲಾಟ್ ಇದೆ ಸರ್. ಅದು ಅದಕ್ಕೆ ಬೇರೆ ಬೋರ್? ಅದಕ್ಕೂ ಬೋರ್ ಇದೆ ಸರ್. ಅದಕ್ಕೆ ಆಮೇಲೆ ಇದಕ್ಕೆ ಕಾಯಿಲೆ ರೋಗ ಅಂತ ಏನಾದ್ರು ಬರ್ತವೆ ಸರ್? ಸರ್ ಇದಕ್ಕೆ ಕಾಯಿಲೆ ಅನ್ನೋದು ಏನು ಇಲ್ಲ, ಯಾವ ರೋಗನೂ ಇಲ್ಲ, ಏನು ಇಲ್ಲ ಸರ್. ಇದಕ್ಕೆ ಏನಾದ್ರು ಔಷಧಿ ಯಾವ್ದು ಇಲ್ಲ ಸರ್. ಯಾವ ರೋಗನೂ ಇಲ್ಲ, ಏನು ಇಲ್ಲ ಸರ್. ಯಾವ ರೋಗ ಅನ್ನೋದೇ ಇದು ಯಾವ್ದು ಇಲ್ಲ ಸರ್. ಇದು ರೋಗ ಅನ್ನೋದೇ ಇಲ್ಲ ಸರ್ ಗಿಡಕ್ಕೆ. ಈಗ ಇದು 6 ವರ್ಷದಿಂದ ಬೆಳಿತಾ ಇದೀರಿ, ಇನ್ನೊಂದ್ ಪ್ಲಾಟ್ 14 ವರ್ಷದಿಂದ ಬೆಳಿತಾ ಇದೀರಿ. ಈ ರೋಗ ಯಾವುದೇ ರೀತಿಯ ಇಲ್ಲ ಸರ್. ಇಲ್ಲ, ಯಾವುದೇ ಔಷಧಿ ಸಿಂಪಡಣೆ ಯಾವ್ದು ಇಲ್ಲ ಸರ್. ಯಾವ ಔಷಧಿನೇ ಇಲ್ಲ ಸರ್ ಇದಕ್ಕೆ. ಯಾವ ರೋಗನೇ ಇಲ್ಲ, ಔಷಧಿ ರೋಗಿ. ಈಗ ಮೇಂಟೆನೆನ್ಸ್ ಅಂದ್ರೆ ನಿಮ್ಗೇನು ಉಳ್ಮೆ ಗಿಳ್ಮೆ ಏನಾರು ಮಾಡ್ತೀರಾ ಸರ್? ಇದು ಉಳ್ಮೆ ಮಾಡಂಗಿಲ್ಲ ಸರ್. ಇದನ್ನ 3 ವರ್ಷ ಗಂಟ ಏನಾರ ಮಾಡ್ಕೊಳ್ಬಹುದು. 3 ವರ್ಷ ಆದ್ಮೇಲೆ ಏನು ಬೆಳೆ ಮಾಡಂಗಿಲ್ಲ ಸರ್. ಒಳಗಡೆ ಮಾಡಕ್ ಆಗಲ್ಲ ಸರ್. ಎಲ್ಲ ಹರಡ್ಕೊಂಡ್ಬಿಡುತ್ತೆ. ಅದು ನಾವು ಒಡ್ಡಾಡಕ್ ಹಿಂಸೆ ಅನ್ಬಿಟ್ಟು ಒಂದ್ ಸ್ವಲ್ಪ ಮಧ್ಯ ರೋಟಿ ಹೊಡ್ಕೊಂಡಿದೀವಿ ಅಷ್ಟೇ. ಇದೇ ಉಳ್ಮೆ ಮಾಡಂಗಿಲ್ಲ.
ರೋಟ್ರಿ ಹೊಡಿಬೇಕಾದ್ರೆ ಇವೆಲ್ಲ ಹಿಂಗ ಹಬ್ಕೊಂಡ್ಬಿಟ್ಟಿದೆಯಲ್ಲ. ಗಿಡ ಮಧ್ಯೆ ಹೊಡ್ಕತೀವಿ ಸರ್ ಅದಕ್ಕೆ ನಾವು. ಅಂದ್ರೆ ನಾವು ಮೇಂಟೈನ್ ಓಡಾಡಕ್ ಸಲುವಾಗಿ ಕ್ಲೀನ್ ಇರ್ಲಿ ಅಂದ್ಬಿಟ್ಟು ಔಷಧಿ ಹೊಡ್ಬಿಟ್ಟಿದ್ವಿ. ಎಲ್ಲ ಹಿಂಗೆ ರೆಕ್ಕೆ ಹರಡ್ಬಿಟ್ಟಿರ್ತವೆ ರೆಂಬೆ. ಹೌದು ಸರ್. ಈಗ ನೀವು ರೋಟ್ರಿ ಹೊಡಿಯಕ್ಕೂ ಆಗಲ್ಲ, ಏನು ಮಾಡಕ್ಕೂ ಆಗೋದಿಲ್ಲ ಅಲ್ವಾ? ಹೌದು. ಈಗ ಇಲ್ಲಿ ಯಾವ್ದಾರು ಬಿಟ್ಟಿರೋದು ಯಾವ್ದಾರು ಇದೆಯಾ ಸರ್? ಹೌದು ಸರ್, ಅದೇ ಹಣ್ಣಾಗೈತೆ ನೋಡಿ, ಅದು ಕಾಗೆ ಕಡ್ದಿದೆ. ಯಾವ್ದಿದು? ಈ ತರ ಕಾಯಿ ಬಿಡುತ್ತೆ? ಈ ತರ ಕಾಯಿ ಬರುತ್ತೆ ಸರ್ ಇದು. ತೋರ್ಸಿ. ಈ ತರ ಯೆಲ್ಲೋ ಕಲರ್ ಬರ್ಬೇಕು ಸರ್, ಈ ತರ ಕಡಿಯಕ್ಕೆ. ಯೆಲ್ಲೋ ಕಲರ್ ಬರ್ಬೇಕು. ಯೆಲ್ಲೋ ಕಲರ್ ಬರ್ಬೇಕು, ನೇರಳೆ ಹಣ್ಣು ತರ ಹಣ್ಣಗಾಗುತ್ತೆ ಆ ತರ ಬರುತ್ತೆ. ಅಂದ್ರೆ ಅದು ಜಾಸ್ತಿ ಬಲ್ತಾಗ ಏನಾಗುತ್ತೆ, ಕಾಗೆ ಕಡ್ದ್ಬಿಡ್ತದೆ. ಕಾಗೆ ತಿನ್ಬಿಡ್ತದೆ. ಕಾಗೆ ತಿನ್ಬಿಡ್ತದೆ. ಕಾಗೆ ತಿಂದ್ರು ನಿಮ್ಗೆ ಬೀಜದಿಂದ ತಾನೇ ನಿಮ್ಗೆ ಬರೋದು? ಬೀಜನು ಇಂಪಾರ್ಟೆಂಟ್, ಸಿಪ್ಪೆನು ಇಂಪಾರ್ಟೆಂಟ್ ಸರ್. ಸಿಪ್ಪೆಲು ಬರುತ್ತಂತೆ. ಈಗ ಈ ರೀತಿ ಕಾಗೆ ತಿನ್ನೋದ್ರಿಂದ ನಿಮ್ಗೆ ವೇಸ್ಟ್ ಆಗುತ್ತಾ? ಹೌದು ಸರ್, ವೇಸ್ಟ್ ಆಗುತ್ತೆ. ಅಂದ್ರೆ ನಾವು ಈಗ 9ನೇ ತಾರೀಕು ಹಾರ್ವೆಸ್ಟ್ ಮಾಡ್ಬೇಕು ಇದನ್ನ. ಅಲ್ಲ, ಈಗ ಕಾಗೆ ತಿಂದಂಗೆ ಏನಾದ್ರು ಮಾಡ್ಲಿಕ್ಕೆ ಆಗಲ್ವಾ? ಇಲ್ಲ ಸರ್, ಆ ತರ ಏನು ಇಲ್ಲ. ಎಲ್ಲಾನು ಹಿಂಗೆ ಮಾಡ್ಬಿಡುತ್ತ ಕಾಗೆ? ಇಲ್ಲ ಸರ್, ಒಂದ್ 2 ಗೊನೆ ತಿಂದಿರ್ತೇವೆ. ಜಾಸ್ತಿ ಬಲ್ತ್ಬಿಟ್ರೆ, ಇಲ್ಲ ಅಂದ್ರೆ ನಾವು ಕರೆಕ್ಟ್ ಆಗಿ ಕಡ್ಬಿಡ್ತೀವಲ್ಲ, ಏನು ಜಾಸ್ತಿ ಅಂತ ಲಾಸ್ ಆಗಲ್ಲ ಸರ್. ಏನೋ ಅದ್ರಲ್ಲಿ ಒಂದು 500 ಗ್ರಾಮ್ ಖಾಲಿ ಆಯ್ತಿರ್ತದೆ. ಒಂದು 500 ಗ್ರಾಮ್ ಕಡಿಮೆ ಆಗುತ್ತೆ. ಇದು ಒಂದು ಗೊನೆ ಅಂತೀರಾ ನೀವು? ಒಂದು ಗೊನೆ ಸರ್ ಅದು. ಒಂದು ಗೊನೆನಲ್ಲಿ ಈಗ ಈ 6 ವರ್ಷದಲ್ಲಿ ಒಂದು ಗೊನೆ 4 ರಿಂದ 5 ಕೆಜಿ ಬರುತ್ತೆ ಸರ್ ಅದು. 4 ರಿಂದ 5 ಕೆಜಿ ಬರ್ತವೆ. ನೋಡಿ, ಇದು ಆ ಗಿಡ ನೋಡಿದ್ರೆ ಅಷ್ಟು ಬಹಳ ಬಲಿಷ್ಠವಾಗಿ ಬೆಳೆದಿದೆ. ಇದು ಬಹಳ ಬಲಿಷ್ಠವಾಗಿ ಬೆಳೆದಿದೆ. ಅವೆಲ್ಲ ಬಹಳ ಇನ್ನೂ ಚಿಕ್ಕದ್ರೆ ಸರ್, ಅದು ದೇವ್ರಿಗೆ ಬಂದ್ಬಿಟ್ಟೈತಲ್ಲ, ನೀರು ಸೋಕರಣೆ ಕಮ್ಮಿ ಆಗ್ಬಿಟ್ಟೈತೆ. ಅದು ಲಾಸ್ಟ್ ಅಲ್ಲಿ ನೀರು ಹೋಗದೆ ಇದರಿಂದನಾ? ಒಟ್ಟಲ್ಲಿ ನೀವೇನು ವ್ಯವಸಾಯ ಮಾಡಕ್ಕಾಗಲ್ಲ, ಸುತ್ತ ಹರಡ್ಬಿಡುತ್ತೆ ಸರ್ ಅದು. ಈಗ ಬನ್ನಿ ಇದನ್ನ ನೋಡ. ಸರ್, ಇದು ಎಷ್ಟು ವರ್ಷದ ಸರ್? ಇದು 14 ವರ್ಷದ ಗಿಡ ಸರ್. ಇದು 14 ವರ್ಷದ್ದು. 14 ವರ್ಷದ್ದು. ಎಷ್ಟು ಪ್ರದೇಶಕ್ಕಿದೆ ಸರ್ ಇದು? ಸರ್, ಇಲ್ಲಿ 22 ಕುಂಟೆ ಇದೆ. ಅದ್ರೊಳಗಡೆ ಒಂದು 20 ಕುಂಟೆ ಇದೆ ಸರ್. ಒಟ್ಟು ಟೋಟಲ್ 1 ಎಕರೆ ಸರ್ ಇದು. ಟೋಟಲ್ 1 ಎಕರೆ ಇದೆ. 1 ಎಕರೆಲಿ ಇಲ್ಲಿ ಎಷ್ಟು ಕೂರ್ಸಿದ್ರಿ ಸರ್? ಸರ್, ಇಲ್ಲಿ 84 ಬರ್ತವೆ ಸರ್. ಇದು 84 ಬರ್ತವೆ. 1/4 ಎಕರೆ ಇದು. 1/4 ಎಕರೆ. ಈಗ ಇದ್ರಲ್ಲಿ ವರ್ಷಕ್ಕೆ ಒಂದು ಗಿಡ ಆವರೇಜ್ ಎಷ್ಟು ಬೀಜ ಕೊಡ್ತವೆ ಸರ್? ಸರ್, ಇದ್ರಲ್ಲಿ ಈಗ 14 ರಿಂದ 15 ಗೊನೆ ಬರ್ತದೆ ಸರ್. ಈಗ ಮೊದ್ಲು ಸ್ಟಾರ್ಟಿಂಗ್ ಇದ್ರಲ್ಲಿ ಹಾಕ್ತಿದ್ದಾಗ ತಿಂಗಳಿಗೆ ಒಂದೂವರೆ ಟನ್ ಹಣ್ಣು ಹಾಕ್ತಿದ್ವಿ ಸರ್ ನಾವು. ಒಂದು ತಿಂಗಳಿಗೆ 1.5 ಟನ್ ಹಣ್ಣು ಬರ್ತಿದೆ ಸರ್. ಇದು ಒಟ್ಟಿನಲ್ಲಿ ಒಂದು ಗಿಡಕ್ಕೆ 50 ಮಿನಿಮಮ್ ಬರುತ್ತಾ? 40 ರಿಂದ 50 ಕೆಜಿ ಬರ್ತದೆ ಸರ್. ಇದರಲ್ಲಿ 40 ರಿಂದ 50 ಕೆಜಿ ಅಂತ ಅವರೇಜ್ ಬರುತ್ತೆ ಸರ್. ಇದು 14-15 ವರ್ಷದ ಗಿಡದಲ್ಲಿ ಬರ್ತದೆ ಸರ್. ಇದು ಅದ್ರಲ್ಲಿ 68 ಕೆಜಿ ಬಂದಿತ್ತು ಸರ್. ಅದರಲ್ಲಿ ಆ ಕಡೆ ಸೆಕೆಂಡ್ ಒನ್ ಅಲ್ಲಿ ಅದೇ ಅದೇ ಎಷ್ಟು ಸರ್ ನಾವು ಬೆಳೆದಿರೋ? ಅದೇ ಒಂದೊಂದ್ ಗಿಡಕ್ಕೂ ವೇರಿ ಆಗ್ತಾ ಹೋಗ್ತವೆ ಸರ್. ಕೆಜಿ ಇಷ್ಟು ಅಂತ ಹೇಳಿ ಒಟ್ಟಿನಲ್ಲಿ ಆವರೇಜ್ ಮ್ಯಾಕ್ಸಿಮಮ್ ಅಂದ್ರೆ 40 ಕೆಜಿ ಬಂದೇ ಬರ್ತದೆ ಸರ್. ಈ ತೋಟದಲ್ಲಿ ಆವರೇಜ್ ಒಂದು 40 ಬರುತ್ತೆ. 40 ಕೆಜಿ ಬರ್ತವೆ ಸರ್. 40 ಅಂದ್ರೆ 13 ರೂಪಾಯಿ. 13 ರೂಪಾಯಿ 40 ಕೆಜಿ ಎಷ್ಟು? ಒಂದು ಗೊನೆಗೆ ಅಂತದ್ದು 12 ರಿಂದ 14 ಗೊನೆ ಬರುತ್ತೆ. ಈಗ ತೆಂಗು ಬೆಳೆಗಿಂತ ಇದು ಮೇಲು ಅಂತೀರಾ ಸರ್? ಇದು ಬೆಸ್ಟ್ ಸರ್. ಇದು ತೆಂಗನ್ಗೆ ಬೆಸ್ಟ್ ಸರ್ ಇದು. ಯಾಕೆಂದ್ರೆ ನಾನು ಹೇಳೋದು ಅಂದ್ರೆ, ಈಗ ಮಂಡ್ಯ ಜಿಲ್ಲೆನಲ್ಲಿ ಭತ್ತ, ಕಬ್ಬು ಅದನ್ನೇ ಮುಖ್ಯವಾದ ಬೆಳೆ ಮಾಡ್ಕೊಂಡಿದ್ದಾರೆ. ಅದು ಬಿಟ್ರೆ ತೆಂಗು ಒಂದಷ್ಟು ಜನ ಇತ್ತೀಚೆಗೆ ಅಡಕೆಗೆ ಬಂದಿದ್ದಾರೆ. ಇದು ಎಲ್ಲ ಜಿಲ್ಲೆನಲ್ಲಿ ಒಂದು 15-20 ಜನ ಹಾಕಿರ್ಬೋದೇನೋ. ಅದ್ರಲ್ಲಿ ನೀವೇ ಎಷ್ಟಿರ್ಬೇಕು ಇಷ್ಟೊಂದು ಹಾಕಿರೋದು? ಇಲ್ಲ ಸರ್, ಇಲ್ಲಿ ಮಳವಳ್ಳಿ ಹತ್ರ ಎಬ್ನಿ ಅಂದ್ಬಿಟ್ಟು ಅಲ್ಲೂ 40 ಎಕರೆ ಪ್ಲಾಟ್ ಮಾಡಿದ್ದಾರೆ ಸರ್. ಮಳವಳ್ಳಿ ತಾಲೂಕಲ್ಲಿ. ಮಳವಳ್ಳಿ ತಾಲೂಕಲ್ಲ? ಸುಮಾರು ಜನ ಇದೆ ಇಲ್ಲಿ. ಅಂದ್ರೆ ಇದು ಏನು ಅಂದ್ರೆ
ಜನಕ್ಕೆ ಇದ್ರ ಬಗ್ಗೆ ತಿಳುವಳಿಕೆ ಇಲ್ಲ ರೈತರಿಗೆ. ಹೌದು ಸರ್, ತಿಳುವಳಿಕೆ ಇಲ್ಲ ಇದು. ಒಂದು ಮಾರ್ಕೆಟಿಂಗ್ ಬಗ್ಗೆ ಏನೋ ಎತ್ತು ಅಂತ ಒಂದು ಭಯ ಇದೆ. ಈಗ ನಿಮ್ಮಂತವ್ರು ನೋಡ್ಕೊಂಡು ಬೇರೆಯವ್ರು ಇನ್ಸ್ಪಿರೇಷನ್ ಆಗಿ ಪ್ರೇರಣೆ ಆಗಿ ಅವರು ಬೆಳಿಲಿ ಬಿಡಿ, ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಾ ಇರೋದು ಸರ್. ಹೌದು ಸರ್, ಇದು ಚೆನ್ನಾಗಿದೆ ಸರ್, ಮಾಡ್ಬೋದು. ಕೊನೆಯದಾಗ ರೈತರಿಗೆ ಏನ್ ಹೇಳ್ತೀರಿ ಸರ್? ಏನು ಇಲ್ಲ, ಆರಾಮಾಗಿ ಹಾಕಿ, ಯಾವ್ದೇ ರೀತಿ ತೊಂದರೆ ಇಲ್ಲ ಅಂತ ಹೇಳ್ಬೋದು ಸರ್. ಇದು ಚೆನ್ನಾಗಿದೆ ಬೆಳೆ, ರೋಗ ರುಜಿನ ಯಾವ್ದು ಏನು ಇಲ್ಲ ಸರ್. ಇದು ನೀರೊಂದಿದ್ರೆ ಸಾಕು ಅಷ್ಟೇ ಸರ್. ನೀರೊಂದಿದ್ರೆ ಸಾಕು ಅಂತೀರಾ? ಸರಿ ಸರ್, ಆಯ್ತು ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.